ಇಂದು ನಮ್ಮ ಬಾಗಲಕೋಟೆಯಲ್ಲಿ ಹಿಂದೂ ಸಾಮ್ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ. ಒಂದು ಸಂತೋಷದ ಕೂಟ. ಇಂಥ ಉತ್ಸವವನ್ನು ಭವ್ಯ ಭಾರತದ ಸ್ವರೂಪವನ್ನು ನಾವು ಕಾಣುತ್ತೇವೆ. ಭಾರತ ಈ ಹೆಸರೇ ನಮ್ಮನ್ನ ನಡಗಿಸುವಂತ ಒಂದು ಹೆಸರು. ಈ ಹೆಸರ ಇತಿಹಾಸವನ್ನ ನೋಡಿದಾಗ ದುಷ್ಯಂತ ಶಾಕುಂತಲೆಯ ಪುತ್ರನಾದ ಸಾಮ್ರಾಟ ಭರತ, ಅವನ ಹೆಸರಿನಲ್ಲಿ ಭಾರತ ಎಂದು ನಮ್ಮ ದೇಶವನ್ನು ಕರೆಯಲಾಯಿತು. ಭಾರತ ಅಂದರೆ, ಭರತ ಅಂದರೆ ಜ್ಞಾನವನ್ನು ಹುಡುಕಿಕೊಂಡು ಹೋಗುವವನು ಭರತ. ನಾವು ಭರತ ವರ್ಷದವರು, ಜ್ಞಾನವನ್ನು ಹುಡುಕಿಕೊಂಡು ಹೋಗುವವರು, ಜ್ಞಾನವನ್ನು ಪ್ರಚರಿಸುವವರು. ಈಗ ತಾನೇ ಸ್ವಾಮಿಗಳು ಹೇಳಿದ ಹಾಗೆ ಎಂಥ ಮಹನೀಯರಾದ ಶಂಕರಾಚಾರ್ಯರನ್ನ ಉತ್ತೇಜಿಸಿ ಹೇಳುತ್ತಾರೆ, ವಿವೇಕಾನಂದ ಅವರನ್ನು ಹೇಳುತ್ತಾರೆ, ಜ್ಞಾನವನ್ನ ಪ್ರಚರಿಸುವುದು ನಮ್ಮ ಒಂದು ಸಂಸ್ಕೃತಿ. ಬರ್ ಎಂದರೆ ಸಂಸ್ಕೃತದಲ್ಲಿ ನಿರ್ವಹಿಸುವುದು, ಹೊರುವುದು, ಕರ್ತವ್ಯವನ್ನು ಮಾಡುವುದು. ಅದೇ ನಮ್ಮ ಧರ್ಮ. ಕರ್ತವ್ಯ ಅಂದ್ರೆ ಕಾಯಕವೇ ಕೈಲಾಸ. ಇಂಥ ಭಾರತದಲ್ಲಿ ಸ್ತ್ರೀಯ ಶ್ರೇಷ್ಠತೆ ಸೃಷ್ಟಿಯ ಕುರಿತು ದೇವಿ ಮಹಾತ್ಮೆಯಲ್ಲಿ ಒಂದು ಶ್ಲೋಕ ಇದೆ. ಅತುಲಾಂ ತತ್ರ ತೇಜಃ ಸರ್ವದೇವ ಶರೀರಜಂ ಏಕಸ್ತಂ ತಡಬುನಾರಿ ವ್ಯಾಪತ್ ಲೋಕಂ ತ್ವಸ. ಎಲ್ಲ ದೇವರು ಒಟ್ಟಿಗೆ ಕೇಂದ್ರಕೃತವಾದಾಗ ಅವರಿಂದ ಹುಟ್ಟಿದ ಅಪ್ರತಿಮ ತೇಜಸ್ಸು 3 ಲೋಕಗಳಲ್ಲಿ ವ್ಯಾಪಿಸಿದ ಭವಿಷ್ಯವನ್ನು ಸ್ತ್ರೀಯನಾಗಿ ಮಾಡಿತು ಎಂದು ಹೇಳಲಾಗುತ್ತದೆ. ಇದು ಭಾರತೀಯ ಸ್ತ್ರೀಯರು. ಹಾಗಾಗಿ ಭಾರತೀಯ ನಾರಿಯರಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳನ್ನು ನಾವು ಕಾಣುತ್ತೇವೆ. ಮೊದಲನೆಯದಾಗಿ ಸೀತೆಯನ್ನು. ಎಲ್ಲರೂ ರಾಮಾಯಣದ ಕಥೆಯನ್ನ ನಾವು ಕೇಳಿದ್ದೇವೆ. ಸಣ್ಣವರಿದ್ದಾಗ ಸೀತೆಯ ಕಥೆಯನ್ನ ಹೇಳಬೇಕಾದರೆ ನಮ್ಮಲ್ಲಿ ನಾವೇ ಸೀತೆ ಆಗಿ ಬಿಡ್ತಿದ್ವಿ. ಆಕೆಯ ಪತಿವ್ರತೆ, ಪತಿಧರ್ಮ, ಸಹಧರ್ಮಿಣಿ, ರಾಜಕುಮಾರಿಯಾಗಿ ಕಲ್ಲು ಮುಳ್ಳು ನೋಡದೇ ಇದ್ದವಳು ರಾಮನ ಹಿಂದೆ ಕಾಡಿಗೆ ಹೋದಾಗ ಬರೀ ಕಾಲಲ್ಲಿ ಎಲ್ಲಾ ಕಲ್ಲು ಮುಳ್ಳುಗಳನ್ನು ದಾಟುತ್ತಾಳೆ. ಕಷ್ಟ ಸುಖ ಎರಡರಲ್ಲೂ ಸಹಿತ ಆ ಜಗನ್ಮಾತೆ ಸಮಾನವಾಗಿ ವರ್ತಿಸುತ್ತಾಳೆ. ಆದರೆ ಅಷ್ಟೇ ಸ್ವಾಭಿಮಾನಿ. ತನ್ನ ತಪ್ಪಿಲ್ಲದೆ ತುಂಬ ಬಸರಿಯನ್ನ ರಾಮನು ಕಾಡಿಗೆ ಕಳಿಸಿದಾಗ 2 ಪುತ್ರರನ್ನು ಲವಾಕುಶ ಎನ್ನುವರನ್ನು ಜನನವನ್ನು ನೀಡಿ ರಾಮಜಪವನ್ನು ಹೇಳಿ ಅವನ ಪ್ರಶಂಸೆಯನ್ನು ಹೇಳಿಕೊಟ್ಟು ಈ ಭವ್ಯ ಭಾರತಕ್ಕೆ ರಾಜರನ್ನ ನೀಡಿದಂತ ಮಾತೆ ಅವಳು. ತನ್ನ ತಪ್ಪು ಅರಿತ ರಾಮನು ಅವಳನ್ನ ಮತ್ತೆ ಬರೆ ಮಾಡಿಕೊಂಡ ಬಾ ಅಂತ ಕೇಳಿದಾಗ ಆಕೆ ಸ್ವಾಭಿಮಾನಿ ಎನ್ನುವುದನ್ನು ನಾನು ಹೇಳಿದೆ. ಆಕೆ ಭೂಮಾತೆಯ ಒಳಗೆ ತನ್ನನ್ನೇ ತಾನು ಅರ್ಪಿಸಿಬಿಡುತ್ತಾಳೆ. ಸ್ವಾಭಿಮಾನಿ, ದುರಭಿಮಾನಿ ಅಲ್ಲ. ಇದು ನಾವು ಬದುಕಬೇಕಾದ ರೀತಿ. ನಾನು ಹೇಳಿದ ಹಾಗೆ ಭಾರತ ಜ್ಞಾನವನ್ನು ಪ್ರಚರಿಸುವಂತ ರಾಷ್ಟ್ರ. ಇದಕ್ಕೆ ಒಂದು ಉದಾಹರಣೆ ಲೋಪಮುದ್ರಾ, ಅಗಸ್ತ್ಯ ಮುನಿಗಳ ಧರ್ಮಪತ್ನಿ. ತಾವಳು ಸಹಿತ ರಾಜಕುಮಾರಿಯಾಗಿ ಬೆಳೆದು ಮುಂದೆ ಋಷಿಯವರನ್ನ ಮದುವೆಯಾಗಿ ಋಗ್ವೇದದ ಎಷ್ಟೋ ಶ್ಲೋಕಗಳನ್ನ ರಚಿಸಿದವರು. ಆಕೆ ನಾವು ಮಾತಾಡುವ ಲಲಿತಾ ಸಹಸ್ರನಾಮವನ್ನು ರಚಿಸಿದವರು. ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಸಮತೋಲನವಾಗಿ ಸ್ತ್ರೀಯರು ನಡೆಯಲು ಮಾರ್ಗವನ್ನು ಸೂಚಿಸಿದವರು. ಬಸವಣ್ಣನವರ ನಾಡು ಅಕ್ಕಮಹಾದೇವಿಯರು ಅನುಭವ ಮಂಟಪದಲ್ಲಿ ತಮ್ಮ ಜ್ಞಾನವನ್ನು ಎಲ್ಲರಿಗೂ ಪ್ರಚಲಿಸಿದವರು. ಇಷ್ಟಲ್ಲದೆ ಶಕ್ತಿ ಪ್ರದರ್ಶನದಲ್ಲಿ ಸ್ತ್ರೀಯರು ಭಾರತದಲ್ಲಿ ಏನೂ ಕಮ್ಮಿ ಇಲ್ಲ ಅಂತ ಹೇಳಿ ತೋರಿಸಿಕೊಟ್ಟವರು ರಾಮ್ ಪ್ಯಾರಿ ಗುಜ್ಜರ್ ಅವರು. 1398 ಇಲ್ಲಿಂದ 700 ವರ್ಷದ ಹಿಂದೆ ರಾಮ್ ಪ್ಯಾರಿ ಗುಜ್ಜರ್ ಅವರು 20 ವರ್ಷದ ಒಬ್ಬ ಸ್ತ್ರೀ. ತೈಮೂರಂ ಎಂಬುವ ರಾಕ್ಷಸ ನಮ್ಮ ದೇಶವನ್ನು ಎಲ್ಲ ರಾಜರನ್ನು ಸೋಲಿಸುತ್ತಾ ಬರ್ತಾ ಇದ್ದ.
ಈ ಮಾತು ಈ ರಾಂಪ್ಯಾರಿಗೂ ಕೆರವರಿಗೂ ಕೇಳಿ ಬಂತು. 40,000 ಮಹಿಳೆಯ ಒಂದು ಸೈನ್ಯವನ್ನು ಕಟ್ಟಿ ಆ ತೈಮೂರು ಬರುವುದನ್ನ ಕಾದಿ ಅವನಿಗೆ ಯುದ್ಧದಲ್ಲಿ ಸೋಲಿಸಿ ಕಳಿಸಿದಳು. ಹೇಗೆ ಅಂದರೆ ದಾರಿಯಲ್ಲೇ ಆ ಗಾಯವನ್ನು ತಡೆಯಲಾರದೆ ಮೃತವಾಗಿ ಬಿಡುತ್ತಾನೆ. ಶಿವಾಜಿ ಮಹಾರಾಜರಂತ ಮಗನನ್ನು ಜನಿಸಿದ ಕಠಿಣವಾದ ತರಬೇತಿಯನ್ನು ಕೊಟ್ಟು ಈ ರಾಷ್ಟ್ರಕ್ಕೆ ಒಬ್ಬ ಶ್ರೇಷ್ಠ ರಾಜನನ್ನು ಕೊಟ್ಟ ಜೀಜಾಬಾಯಿಯನ್ನು ನಾವು ನೆನಲೇಬೇಕು. ಇಷ್ಟಲ್ಲ ಮಾತೆಯರನ್ನು ಕಂಡ ಈ ಭವ್ಯ ಭಾರತ ಈಗ 21ನೇ ಶತಮಾನ. ಈ 21ನೇ ಶತಮಾನ AI ಯುಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ. ಮಾತೆಯರ ಭಾರೆ ಕರ್ತವ್ಯ ಹೆಚ್ಚಾಗಿ ಕಾಣಿಸುತ್ತಾ ಇದೆ. ಕುಟುಂಬದ ವ್ಯವಸ್ಥೆ ಕೆಡುತ್ತಾ ಇದೆ. ಕುಟುಂಬ ಅನ್ನುವುದಂತೂ ಹಿಂದೂಗಳಲ್ಲಿ ಬಹಳ ಕಡಿಮೆಯಾಗಿ ಬಿಡುತ್ತಾ ಇದೆ. ನಮ್ಮ ಸಂಪ್ರದಾಯ ಅವಿಭಕ್ತ ಕುಟುಂಬ. ನನಗೆ ನೆನಪಿರುವ ಹಾಗೆ ನನ್ನ ದೊಡ್ಡಜ್ಜಿ, ಅವರಿಗೆ 9 ಜನ ಮಕ್ಕಳು, ಅದರಲ್ಲಿ ನಮ್ಮ ಅಜ್ಜಿ ಒಬ್ಬರು. ಆ ಮಕ್ಕಳಿಗೆ ಮೊಮ್ಮಕ್ಕಳು, ಅದರಲ್ಲಿ ನನ್ನ ತಾಯಿ ಒಬ್ಬಳು. ಆ ನನ್ನ ತಾಯಿಗೆ, ನನ್ನ ತಾಯಿ ಅಂತ ಅವರ ಮೊಮ್ಮಕ್ಕಳಿಗೆ ಮತ್ತಷ್ಟು ಮರಿಮಕ್ಕಳು, ಅದರಲ್ಲಿ ನಾನು ಒಬ್ಬಳು. ಬೆಂಗಳೂರಿನ ಅಲಸೂರಿನಲ್ಲಿ ಸೋಮೇಶ್ವರ ದೇವಸ್ಥಾನದ ತೇರು ಪಲ್ಲಕ್ಕಿ ಇರ್ತಿತ್ತು. ನಾವು ಒಂದು 65ರಿಂದ 70 ಜನ, ಬರೀ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು. ರಾತ್ರಿ ವೇಳೆಯಲ್ಲಿ ಮಲಗುವುದು ಹೇಗೆ ಅಂದ್ರೆ, ಮನೆಯ ಮೇಲೆ ಮಾಳಿಗೆಯಲ್ಲಿ ಹಾಸಿದ ಒಂದು ಜಮಖಾನದ ಮೇಲೆ ಮಕ್ಕಳಿಗೆ ತಲೆದಿಂಬು ಸಹಿತ ಇರ್ತಿರ್ಲಿಲ್ಲ. ನಿದ್ದೆಯನ್ನು ಮಾತ್ರ ಬಹಳ ಚೆನ್ನಾಗಿ ಮಾಡ್ತಾ ಇದ್ವಿ. ಕೈ ತುತ್ತನ್ನ ತಿಂತಾ ಇದ್ವಿ, ಹಾಸ್ಯದಿಂದ ಮರಿತಾ ಇದ್ವಿ, ಕಥೆಗಳನ್ನ ಕೇಳ್ತಾ ಇದ್ವಿ. ಇವತ್ತು ಏನಾಗಿದೆ? 20 ವರ್ಷದ ಹಿಂದೆ ಎಲ್ಲರೂ ಮಾತಾಡ್ತಾ ಇದ್ದಿದ್ದು ಏನು ಅಂದರೆ, 2 ಮಕ್ಕಳು ಸಾಕು, 2 ಮಕ್ಕಳು ಸಾಕು ಅಂತ. ಆಯ್ತು, ಭಾರತದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, 2 ಮಕ್ಕಳು ಸಾಕು, ಅದು ನಮಗ್ ಮಾತ್ರನ? ಆದರೂ 2 ಮಕ್ಕಳು ಸಾಕು. 10 ವರ್ಷದ ಹಿಂದೆ ಒಂದೇ ಸಾಕು, ಯಾಕಂದ್ರೆ ಸಾಕ್ಲಿಕ್ಕಾಗೋದಿಲ್ಲ, ಒಂದೇ ಸಾಕು ಅಂತ ಇತ್ತು. ಇನ್ನೂ ಸಮಾಧಾನ ಇರ್ಲಿ, ಒಂದಾರು ಇದೆ ಅಂತ ಇತ್ತು. ಈಗಿನ ಕಾಲದಲ್ಲಿ ಮಾತಾಡುವಂಥದ್ದು ಡಿಂಕ್ ಅನ್ನೋದು, DINK ಅಂದ್ರೆ ಏನು ಅಂತ ಕೇಳಿದರೆ, ಡಬಲ್ ಇನ್ಕಮ್ ನೋ ಕಿಡ್ಸ್. 2 ಆದಾಯ ಮನೆಯಲ್ಲಿ ಮಕ್ಕಳು ಮಾತ್ರ ನಮಗೆ ಬೇಡ, ಅದು ಜವಾಬ್ದಾರಿ. ಇವತ್ತು ಬಾಗಲಕೋಟೆಯಲ್ಲಿ ನಾವು ಇಂಥ ದೊಡ್ಡ ಹಿಂದೂ ಸಾಮ್ರಾಜ್ಯೋತ್ಸವವನ್ನ ಮಾಡ್ತಾ ಇದ್ದೀವಿ. 10 ವರ್ಷದ ನಂತರ ನಮ್ಮ ಪರಿಸ್ಥಿತಿ ಏನಾಗಬೇಕು ಅನ್ನುವಂತ ವಿಚಾರವನ್ನ ನಾವು ಮಾಡಬೇಕಾಗಿರೋದು. ಈಗ ನಾವು ಮಾಡಬೇಕಾಗಿರೋದು ಮಾತೆಯರಾಗಿ, ಜೀಜಾಬಾಯಿಯಾಗಿ ಏನು ಅನ್ನುವುದನ್ನು ನಾನು ಇಲ್ಲಿ ಸಾರಿ ಹೇಳಬೇಕಾಗಿಲ್ಲ. ನಮ್ಮ ಒಂದು ಸಮಾಜದ, ಕುಟುಂಬದ ವ್ಯವಸ್ಥೆಯನ್ನು ಮೊದಲಿನ ರೀತಿಯಲ್ಲಿ ತರುವುದು, ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯದ ಬಗ್ಗೆ ತಿಳಿ ಹೇಳುವುದು ಬಹಳ ಮುಖ್ಯವಾಗಿ ಬಂದುಬಿಟ್ಟಿದೆ. ಲಾರ್ಡ್ ಮೆಕಿಲೆ ಒಂದ್ಸಲಿ ಹೇಳ್ತಾನೆ, ಈ ರಾಷ್ಟ್ರವನ್ನ ಆಳಬೇಕಾದ್ರೆ ವಿದ್ಯೆ ವ್ಯವಸ್ಥೆಯನ್ನ ನಾಶ ಮಾಡಿದರೆ ಸಾಕು ಅಂತ. ಈಗ ಯಾರು ನಾಶ ಮಾಡಬೇಕು? ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ಯಾರು ನಾಶ ಮಾಡಬೇಕು? ಯಾರು ಬೇಕಿಲ್ಲ. ಮಕ್ಕಳಾಗಲಿಲ್ಲ ಅಂದರೆ ಸಾಕು, ಅಲ್ಲೇ ಒಂದು ಪೂರ್ಣ ವಿರಾಮ ಆಗಿಬಿಡುತ್ತದೆ ಅಂತ ಹೇಳಬೇಕಾಗಿರುತ್ತದೆ. ಯಾಕೆ ಇಷ್ಟು ಸ್ತ್ರೀಯರ ವಿಷಯಗಳನ್ನ ತಗೊಂಡೆ ಅಂದ್ರೆ, ಅವರೆಲ್ಲರೂ ಸಹಿತ ಕುಟುಂಬವನ್ನು ನಡೆಸುತ್ತಾ ತಮ್ಮ ಜೀವನವನ್ನು ಸಾರಿ ನಮಗೆ ಮಾದರಿಯಾಗಿ ಕೊಟ್ಟಿರೋರು. ಇವತ್ತು ಯಾಕೆ ಇದು ಸಾಧ್ಯವಾಗುತ್ತಿಲ್ಲ ಅನ್ನುವಂತ ಪ್ರಶ್ನೆ. ಈ ರೀತಿಯಾದರೆ ಮುಂದೇನು? ಎಲ್ಲಾ ಮಾತೆಯರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸರಿಯಾದ ಮಾರ್ಗವನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀಡಬೇಕೆಂದು ನನ್ನ ಕಳಕಳೆಯ ವಿನಂತಿ. ನನಗೆ ಈ ವಿಚಾರವನ್ನು ಪ್ರಸ್ತುತಪಡಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಬಾಂಗ್ಲಾದೇಶ ಕೇಳಿಸ್ತು.